2025 ಎಂಡ್ ಆಗ್ತಾ ಬಂತು. ಈ ವರ್ಷ ಒಂದೊಳ್ಳೆ ರೈಡ್ ಮಾಡಲಿಲ್ಲ ಅನ್ನೋ ಒಂದು ರಿಗ್ರೆಟ್. ನಾನು ಮಾಡಿರೋ ಬೆಸ್ಟ್ ಆ್ಯಂಡ್ ಲಾಂಗ್ ರೈಡ್ ಬಂದು ಚಿಕ್ಕಮಂಗ್ಳೂರು. ಇದು ನನ್ನ ಎಕ್ಸ್ಪಲ್ಸಲ್ಲಿ ನಾನು ಮಾಡಿರೋ ಓನ್ಲಿ ಲಾಂಗ್ ರೈಡ್, ಅದು 2024ನಲ್ಲಿ. ಈ ರೈಡ್ ಮಾಡೋಕ್ಕೂ ಮುಂಚೆ ಗಾಡಿಗೆ ಟೈರ್ ಚೇಂಜ್ ಮಾಡಿ ಫುಲ್ ಸರ್ವಿಸ್ ಮಾಡಿಸಿದ್ದೆ. ಬೆಳಗ್ಗೆ ಹನುಮಾನ್ ಸ್ವಾಮಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೊಡಿಸ್ಕೊಂಡು ರೈಡ್ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಂಗ್ಳೂರು ಟು ಚಿಕ್ಕಮಂಗ್ಳೂರು ಹೋಗ್ತಿರೋದ್ರಿಂದ ಆನ್ ದಿ ವೇ ಬೇಲೂರು ಶಿಲಾಬಾಲಿಕೆಗಳಿಗೆ ಒಂದು ಹೇಳಿ ಮುಂದಕ್ಕೆ ಹೋದ್ವಿ. ಚಿಕ್ಕಮಂಗ್ಳೂರು ಎಂಟರ್ ಆಗ್ತಿದ್ದಂಗೆ ಒಳ್ಳೆ ಫೀಲ್ ಗುಡ್ ವೈಬ್ಸ್ ಬರ್ತಿತ್ತು ಆ್ಯಂಡ್ ಟಯರ್ಡ್ ಕೂಡ ಆಗ್ತಿತ್ತು. ಅದಕ್ಕೆ ನಾವು ಬುಕ್ ಮಾಡಿರೋ ಸ್ಪೆಕ್ಟ್ರಮ್ ರೆಸಾರ್ಟ್ಗೆ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಎನರ್ಜಿ ಡ್ರಿಂಕ್ಸ್ನ ಕ್ಯಾರಿ ಮಾಡಿದ್ವಿ. ಅದನ್ನ ತಗೊಂಡು ಚಿಲ್ ಮಾಡೋಣ ಅಂತ ಪೂಲ್ ಹತ್ರ ಹೋದ್ವಿ. ಚಿಲ್ ಮಾಡಿ ಸಾಕು, ಈಗ ಬಿಸಿ ಮಾಡ್ಕೊಳ್ಳಿ ಅಂತ ಫೈರ್ ಕ್ಯಾಂಪ್ ಹಾಕ್ಕೊಟ್ರು. ಬಿಸಿ ಮಾಡ್ಕೊಳ್ತಿದ್ದಂಗೆ ಒಳ್ಳೆ ಊಟ ಸರ್ವ್ ಮಾಡಿದ್ರು. ಬೆಳಗ್ಗೆ ನೋಡಿದ್ರೆ ಡ್ರಿಸ್ಲಿಂಗ್ ಆಗ್ತಿತ್ತು. ಅದೇನೇ ಆಗಲಿ ರೈಡ್ ಸ್ಟಾಪ್ ಮಾಡಬಾರ್ದು ಅಂತ ಫ್ರೆಶ್ ಅಪ್ ಆಗಿ ಡೈನಿಂಗ್ ಹಾಲ್ ಹೋಗಿ ನಾಷ್ಟ ಮಾಡಿಕೊಂಡು ಚೆಕ್ಔಟ್ ಆದ್ವಿ. ಅಲ್ಲಿಂದ ನಾವು ಹೊರಟಿದ್ದೆ ಮುಳ್ಳಯ್ಯನಗಿರಿ ಕಡೆಗೆ. ಮಳೇಲಿ ನೆನ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ರೈಡ್ ಮಾಡ್ತಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅರ್ಧದಲ್ಲೇ ಸ್ಟಾಪ್ ಮಾಡಬೇಕಾಗಿ ಬಂತು, ಯಾಕಂದರೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ನಮ್ಮನ್ನ ರಿಟರ್ನ್ ಕಳಿಸ್ಬಿಟ್ರು. ಸೊ ಅಲ್ಲಿ ಬಜ್ಜಿ ತಿನ್ಕೊಂಡು ಬೇಬ್ಸ್ನ ಮ್ಯಾಗಿ ತಿನ್ಕೊಂಡು ವ್ಯೂನ ಮತ್ತೆ ವೆದರ್ನ ಎಂಜಾಯ್ ಮಾಡ್ತಿದ್ವಿ. ಸರಿ, ಬಾಬಾ ಬುಡನ್ಗಿರಿ ಕಡೆಗಾದ್ರೂ ಹೋಗೋಣ ಅಂತ ಹೋದ್ವಿ. ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಈ ರೈಡಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಎಕ್ಸ್ಪ್ಲೋರ್ ಮಾಡಿರೋ ಬೆಸ್ಟ್ ಪ್ಲೇಸ್ ಬಂದು ಬಾಬಾ ಬುಡನ್ಗಿರಿ. ಟಾಪ್ ವ್ಯೂ ಅಲ್ಲಂತೂ ವೆದರ್ 2 ನಿಮಿಷಕ್ಕೂ ಚೇಂಜ್ ಆಗ್ತಿತ್ತು. ಮೇ ಬಿ ವೆದರ್ಗೂ ಮೂಡ್ ಸ್ವಿಂಗ್ಸ್ ಆಗಿತ್ತೇನೋ. ಅಲ್ಲಿಂದ ರಿಟರ್ನ್ ಬರ್ತಾ ನನ್ನ ಗಾಡಿ ಪಂಚರ್ ಆಗಿಬಿಟ್ಟಿತ್ತು. ಪಂಚರ್ ಹಾಕ್ಸ್ಕೊಂಡು ನಾವು ಹೊರಟಿದ್ದೆ ಗೂಂಡ್ಯ ಕಡೆಗೆ. ಸಂಜೆ 5 ಗಂಟೆಗೆ ಚಿಕ್ಕಮಂಗ್ಳೂರು ಬಿಟ್ಟಿದ್ದಕ್ಕೆ ನೈಟ್ 9 ಗಂಟೆಗೆ ಗೂಂಡ್ಯ ರೀಚ್ ಆದ್ವಿ. ಉಳ್ಕೊಳಕ್ಕೆ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ನೋಡೋಕೆ ಬೂತ್ ಬಂಗ್ಲೆ ಥರ ಇತ್ತು. ರೈಡ್ ಮಾಡಿ ಟಯರ್ಡ್ ಆಗಿರೋದ್ರಿಂದ ಮತ್ತೆ ಎನರ್ಜಿ ಡ್ರಿಂಕ್. ಬೆಳಿಗ್ಗೆ ದಾಚೆ ಬಂದು ನೋಡಿದ್ರೆ ಒಳ್ಳೆ ಅಡಿಕೆ ತೋಟ ವ್ಯೂ. ನೈಟು ಬೂತ್ ಬಂಗ್ಲೆ ಥರ ಕಾಣಿಸ್ತಿದ್ದ ಈ ಮನೆ ಈಗ ಒಳ್ಳೆ ಅಸ್ಥೆಟಿಕ್ ಫೀಲ್ ಕೊಡ್ತಿದೆ. ಈ ರೈಡ್ ಮುಗಿಯೋಷ್ಟರೊಳಗೆ ನನ್ನ ಗಾಡಿ 930 ಕಿಲೋಮೀಟರ್ಸ್ ಹೊಡೀತು. 2025 ರೈಡ್ ಹೋಗ್ಲಿಲ್ಲ ಅನ್ನೋ ರಿಗ್ರೆಟು 2026 ಇರಲ್ಲ ಅನ್ಸುತ್ತೆ. ಯಾಕಂದರೆ ಆದಷ್ಟು ಬೇಗ ಇನ್ನೊಂದು ರೈಡ್ ಹೋಗೋ ಹೋಪ್ ಇದೆ. ಜೊತೆಗಿರುವ ನಾಡಿನಿ ಗುಡುಗುಡಿನ ಶಿಗಾಳಿಲಿ ಗರಿಗದರುತ್ತ ಹಾರಿ